ಸೊ ಇದರಲ್ಲಿ ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಅಲ್ಲಿ ಏನು ಮಾಡ್ತೀವಿ, ವಿ ವಿಲ್ ಎಕ್ಸ್ಪ್ರೆಸ್ ಎವ್ರಿಥಿಂಗ್ ಇನ್ ಪರ್ಸೆಂಟೇಜ್. ಸೊ ಪರ್ಸೆಂಟೇಜ್ ಅಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡೋದು. ಹಾಗಾಗಿ ಅದನ್ನ ನಾವೇನಂತ ಕರಿತೀವಿ, ಇದನ್ನ ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಅಂತ ಹೇಳಿ. ಸೊ ಇದರಲ್ಲಿ ಏನು ಮಾಡಬೇಕು ಅಂತ ಹೇಳಿದ್ರೆ ಇನ್ಕಮ್ ಸ್ಟೇಟ್ಮೆಂಟ್ ಆಸ್ ವೆಲ್ ಆಸ್ ಬ್ಯಾಲೆನ್ಸ್ ಶೀಟ್ ಇವೆರಡು ನಮಗೆ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್. ಸೊ ಈ ಎರಡು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಅನ್ನು ನಾವು ಏನು ಮಾಡ್ತೀವಿ, ಪರ್ಸೆಂಟೇಜ್ ಅಲ್ಲಿ ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಹಾಗಾಗಿ ಆ ಪರ್ಸೆಂಟೇಜ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡೋದನ್ನು ನಾವೇನು ಕರಿತೀವಿ, ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಅಂತ ಹೇಳಿ ಕರಿತೀವಿ. ಸೊ ಈಗ ಒಂದು ಎಕ್ಸಾಂಪಲ್ ಲೆಕ್ಕ ಮಾಡೋಣ ಆಯ್ತಾ. ರೈಟ್, ಫಸ್ಟ್ ನಾವು ಇನ್ಕಮ್ ಸ್ಟೇಟ್ಮೆಂಟ್ ಅನ್ನು ಫಸ್ಟ್ ಮಾಡೋಣ, ಅದಾದ್ಮೇಲೆ ನಾವು ಬ್ಯಾಲೆನ್ಸ್ ಶೀಟ್ ಅನ್ನು ಮಾಡೋಣ. ಯು ಕ್ಯಾನ್ ರೈಟ್ ಡೌನ್ ಒನ್ ಪ್ರಾಬ್ಲಮ್. Write down, ಬರ್ಕೊಳ್ಳಿ. From the following statement of profit and loss of Samarth Company Limited for the year ended 31st March 2022 and 31st March 2023 full stop. Continue. Prepare a common income statement. Prepare a common income statement. Okay. So you can make 4 columns. First one particulars, second one note number, third one 2020, 21, 2021, 22. ಅಲ್ಲೇನು ಮೇಲೆ ಹೇಳಿದ್ರಲ್ಲ ಆ 2 ವರ್ಷನೇ ಇಲ್ಲಿ ಬರ್ಕೊಳ್ಳಿ. ಅಲ್ಲೇನು ಮೇಲೆ ಹೇಳಿದ್ರಲ್ಲ ಆ 2 ವರ್ಷ. ನೆಕ್ಸ್ಟ್ ರೆವೆನ್ಯೂ ಫ್ರಮ್ ಆಪರೇಷನ್. ನೋಟ್ ನಂಬರ್ 1. ಸೊ ಮೊದಲನೇ ಕಾಲಮಲ್ಲಿ 50 lakh. ಎರಡನೇದರಲ್ಲಿ 40 lakh. ಇಲ್ಲೇನ್ ಮಾಡಿದ್ದಾರೆ ಇವರು, ಫಸ್ಟ್ 22, 23 ಕೊಟ್ಟಿದ್ದಾರೆ, ಆಮೇಲೆ 21, 22 ಕೊಟ್ಟಿದ್ದಾರೆ. ಅದಕ್ಕಿಂತ ಫಸ್ಟ್ ಕಾಲಮ್ ಅಲ್ಲಿ 22, 23, ನೆಕ್ಸ್ಟ್ ಕಾಲಮ್ ಅಲ್ಲಿ 21, 22 ಅಂದ್ರೆ ಹಿಂದೆ ಮುಂದೆ ಮಾಡಿದ್ದಾರೆ. ಅಂದ್ರೆ ಕರೆಂಟ್ ಇಯರ್ ಫಸ್ಟ್ ಕೊಟ್ಟು ಪ್ರೀವಿಯಸ್ ಇಯರ್ ಸೆಕೆಂಡ್ ಕೊಟ್ಟಿದ್ದಾರೆ. ನಾವು ಮಾಡ್ಬೇಕಾದ್ರೆ ಕರೆಂಟ್ ಇಯರ್ ಸೆಕೆಂಡ್ ತಗೊಂಡು ಪ್ರೀವಿಯಸ್ ಇಯರ್ ಫಸ್ಟ್ ತಗೊಂಡು. ನೆಕ್ಸ್ಟ್ ಎಂಪ್ಲಾಯಿ ಬೆನಿಫಿಟ್ ಎಕ್ಸ್ಪೆನ್ಸಸ್. ನೋಟ್ 2 20 lakh, 14 lakh, 14 lakh. Next other expenses. Note number 3 4 lakh, 6 lakh. Next tax rate 40%. ಈಗ ನೋಡಿ, I will make a solution. ನಾನು ಇಲ್ಲಿ ಸೊಲ್ಯೂಷನ್ ಅನ್ನು ಮಾಡ್ತೇನೆ. ಸೊ ನೀವು ನೋಡಿ, ಆಫ್ಟರ್ ವರ್ಡ್ಸ್ ಯು ಕ್ಯಾನ್ ರೈಟ್ ಡೌನ್. ಸೊ ಮೊದಲನೇದಾಗಿ ನಾವು ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್. ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್. ನಮಗೆ 2 ವರ್ಷದ ಲೆಕ್ಕ ಕೊಟ್ಟಿದ್ದಾರೆ. 2
ಕಾಲಮನ್ನು ಮಾಡಬಹುದು. ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಒಂದೇ ವರ್ಷನೂ ಕೊಡಬಹುದು, 2 ವರ್ಷ ಕೊಡಬೇಕು ಅಂತ ಇಲ್ಲ. ಜಸ್ಟ್ ದೇ ಕ್ಯಾನ್ ಗಿವ್ 1 year data also. If they are given for 1 year, you can make only 1 column. ಒಂದೇ ವರ್ಷ ಕೊಟ್ಟರೆ ಒಂದೇ ಕಾಲಮ್ ಮಾತ್ರ, 2 ವರ್ಷ ಕೊಟ್ಟಿರೋದ್ರಿಂದ 2 ಕಾಲಮ್. ಈಗ ನಿಮಗೆ ಡೋಂಟ್ ಗೆಟ್ ಕನ್ಫ್ಯೂಸ್ ಇನ್ ರಿಗಾರ್ಡಿಂಗ್ ಆಫ್ ದ ಪರ್ಸೆಂಟೇಜ್ ಬಗ್ಗೆ ಮತ್ತೆ ಕನ್ಫ್ಯೂಷನ್ ಮಾಡ್ಕೊಳ್ತಾರೆ. ಇಲ್ಲಿ ಏನು ತಗೊಂಡಿರ್ತೀವೋ ಅದನ್ನೇ ಈ ಕಡೆನೂ ತಗೊಂಡು ಅರ್ಥಾಗ್ತದಲ್ಲ, ಇಲ್ಲೇನು ತಗೊಂಡಿರ್ತೀವೋ ಅದೇ ಇಯರ್ ಅನ್ನ ಈ ಕಡೆನೂ ಕೂಡ ತಗೊಂಡು. ಫಸ್ಟ್ ನಮಗೆ ಏನಿದೆ, ಆಸ್ ಯೂಶುವಲ್ ಇಟ್ ವಿಲ್ ಸ್ಟಾರ್ಟ್ ವಿತ್ ದ ಪರ್ಟಿಕ್ಯುಲರ್ಸ್. ಸೊ ಪರ್ಟಿಕ್ಯುಲರ್ಸ್ ಆದ್ಮೇಲೆ ಏನಿದೆ, 2021-22 ಇದು ಒಂದು ಕಾಲಮ್. ನೆಕ್ಸ್ಟ್ ಕಾಲಮ್ ಅದು 2022-23 ಇದು ಒಂದು ಕಾಲಮ್. ನೆಕ್ಸ್ಟ್ ಏನು ತಗೋತೀರಾ, ಪರ್ಸೆಂಟೇಜಸ್ ಕಾಯ್ತು ಹೌದಲ್ವಾ, ಇದು ಪರ್ಸೆಂಟೇಜ್. ಸೊ ಪರ್ಸೆಂಟೇಜ್ ಅಲ್ಲಿ ನಮಗೆ 2 ಕಾಲಮ್ ಇರುತ್ತೆ. ಟೂ 2021-22 ಸೊ ಇಷ್ಟು ನಮಗೆ ಕಾಲಮ್ಸ್ ಅನ್ನು ನಾವು ಮಾಡ್ತೀವಿ. ಎಷ್ಟು ಕಾಲಮ್ ಅನ್ನು ಮಾಡಿ we will prepare a common size income statement. ಫಸ್ಟ್ ಏನಿದೆ, so revenue from operation. Revenue from operation ಎಷ್ಟಿದೆ, 2021-22 ಎಷ್ಟಿದೆ, 50 lakh. 22-23 ಗೆ 40 lakh. ನೀವು ಹೇಳ್ತಾ ಇರೋದು ಮೊದಲನೇ ಕಾಲಮ್ ಹೇಳಿದ್ರೆ ಅದು ಎರಡನೇ ಕಾಲಮ್ ಹೇಳಿದ್ರ? ನಾನು ಏನು ಹೇಳಿದೆ ನಿಮಗೆ ಸ್ಟಾರ್ಟಿಂಗ್ ಅಲ್ಲಿ, ಕನ್ಫ್ಯೂಸ್ ಆಗುತ್ತಾ, ಉಲ್ಟಾ ಕೊಟ್ಟಿದ್ದಾರೆ ಅಂತ ಹೇಳಿದೆ ನಾನು ನಿಮಗೆ. ಉಲ್ಟಾ ಕೊಟ್ಟಿದ್ದಾರಮ್ಮ, ಉಲ್ಟಾ ಕೊಟ್ಟಿದ್ದಾರೆ ಅಂದ್ರೆ ಅದನ್ನು ಕೊಟ್ಟರು 2022-23, 2021-22. ನೀವೀಗ ಹೇಳ್ವಾಗ ನನಗೆ ಹೇಳ್ಬೇಕು, ಫಸ್ಟ್ ನಾವು ಯಾರು ತಗೊಂಡಿದ್ದೀವಿ, ಇದನ್ನು ತಗೊಂಡಿದ್ವಿ. ಫಸ್ಟ್ ಇದನ್ನ ಹೇಳ್ಬೇಕು, ನೆಕ್ಸ್ಟ್ ಇದನ್ನ ಹೇಳ್ಬೇಕು. ಅರ್ಥಲ್ಲ, ಇಲ್ಲ ಒಂದು ಫಿಗರ್ 40 lakh, ಇಲ್ಲ 50 lakh. ಈಗ ನಾವೇನ್ ಮಾಡ್ತೀವಿ, ಟೋಟಲ್ ರೆವೆನ್ಯೂ ಅನ್ನ ಕನ್ಸಿಡರ್ಡ್ ಆಸ್ 100%. ಅರ್ಥಾಯ್ತಾ, ರೆವೆನ್ಯೂ ಏನು 100%, ಎಕ್ಸ್ಪೆನ್ಸಸ್ ಎಲ್ಲ ಅದರ ಪರ್ಸೆಂಟೇಜು. ಅರ್ಥಾಯ್ತಲ್ಲ, ರೆವೆನ್ಯೂ ಏನು 100%, ಈ ವರ್ಷದ್ದು ಇದು 100%, ಈ ವರ್ಷದ್ದು ಇದು 100%. ಅರ್ಥಾತ್ ನಾನು ಹೇಳ್ತಿರೋದು, ರೆವೆನ್ಯೂ ನಾವೇನಾದ್ರು ಕನ್ಸಿಡರ್ ಮಾಡ್ತೀವಿ 100% ಅಂತ ಕನ್ಸಿಡರ್ ಮಾಡ್ತೀವಿ. ಅರ್ಥಾಗ್ತೈತಲ್ಲ. ಈಗ ನೆಕ್ಸ್ಟ್ ಏನಿದೆ, ಅದು ಎಕ್ಸ್ಪೆನ್ಸಸ್ ಅಲ್ವಾ. ಎಕ್ಸ್ಪೆನ್ಸಸ್ ಅಲ್ಲಿ ಎಂಪ್ಲಾಯಿ ಬೆನಿಫಿಟ್ಸ್ ಎಷ್ಟಿದೆ, 14 lakh. ಇದರಲ್ಲಿ 20 lakh. ಸೆಕೆಂಡ್ ಲೆವೆಲ್ ಫಸ್ಟ್ ಇರಲಿಲ್ಲ. ಈಗ ನೀವೇನ್ ಮಾಡಿದ್ರೆ 40 lakh ಅಲ್ಲ ಸರ್, 14 lakh divided by 40 lakh into 100. Same 20 lakh divided by 50 lakh into 100. 40%. Right. Next ಏನಿದೆ, other expenses. ಎಷ್ಟಿದೆ, 6 lakh, 4 lakh. ಇದೇನ್ ಮಾಡೋದು ನೀವು, 6 lakh divided by 40 lakh into 100. 6
lakh divided by 40 lakh into 100. 15%. ಅದೇ ತರ 4 lakh divided by 50 lakh into 100. 8%. ಎಕ್ಸ್ಪೆನ್ಸಸ್ ಆಯ್ತು. ಮತ್ತೇನಿದೆ? ಟ್ಯಾಕ್ಸ್. ಈಗ ಏನ್ ಮಾಡ್ಬೇಕು ನಾವು? ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. PBT, ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಈಗ ಏನ್ ಮಾಡಿದೆ? ಈ ಒಂದು ಅಮೌಂಟ್ ಅಲ್ಲಿ ಈ ಎರಡು ಅಮೌಂಟ್ ಅನ್ನು ಕಳೆಯಿರಿ. ಈ ಒಂದು ಅಮೌಂಟ್ ಅಲ್ಲಿ ಈ ಎರಡು ಅಮೌಂಟ್ ಅನ್ನು ಕಳೆಯಿರಿ. ಎಷ್ಟು ಬಂತ? ಇದು 20 lakh. ಇದೆಷ್ಟು? 26 lakh. ಸೊ ಈಗ ಏನ್ ಮಾಡ್ಬೇಕು? 20 lakh divided by 40 lakh into 100. Same 26 lakh divided by 50 lakh into 100. 15%. ಇದು ಏನಿದು? ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್, PBT ಅಂತ ಕರೀತೀವಿ. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಈಗ ಏನ್ ಮಾಡ್ಬೇಕು? ಈ PBT ಒಳಗೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನಾವು ಲೆಸ್ ಟ್ಯಾಕ್ಸ್ ಅಟ್ ಎಷ್ಟಿದೆ? 2 ವರ್ಷನೂ 40% ಇದೆ. 2 ವರ್ಷನೂ 40% ಇದೆ. ಹಾಗಾಗಿ ಅಟ್ 40% ಅನ್ನು ಕಳೆಯಿರಿ. 20 ಲ್ಯಾಕ್ಗೆ 40%. ಎಷ್ಟು? 8 lakh. 26 ಲ್ಯಾಕ್ಗೆ 40% ಮಾಡಿ. 10,40,000. ಈಗ 8 lakh divided by 40 lakh into 100. 8 lakh divided by 40 lakh into 100. ಎಷ್ಟು? 20%. 10,40,000 divided by 50 lakh into 100. 10,40,000 divided by 50 lakh into 100. 21%. ಈಗ ನಾವು ಟ್ಯಾಕ್ಸ್ ಹಂತದಲ್ಲಿ ಕಲಿತೀವಿ. ಎಷ್ಟು ಬರ್ತೀರೋ? 12 lakh. ಇದೆಷ್ಟು ಬರುತ್ತೆ? 26 lakh minus 10 lakh 40,000. 15,60,000. ಈಗ ಏನ್ ಮಾಡಿದೆ? 12 lakh divided by 40 lakh into 100. 12 lakh divided by 40 lakh into 100. 30%. 15,60,000 divided by 50 lakh into 100. 31%. So ಇದೇನಿದು? ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್. ಸೊ ಇಷ್ಟು ನಿಮ್ಮ ಲೆಕ್ಕ ಮುಗಿತು ನೋಡಿ. ಟೋಟಲ್ ನೋಡಿ, ನಾವೇನ್ ಮಾಡಿದ್ದೀವಿ? ಇಲ್ಲಿ ಅಮೌಂಟ್ ಇದೆ, ಪ್ರತಿಯೊಂದಕ್ಕೂ ಕೂಡ ಅಮೌಂಟ್ ಇದೆ. ಆ ಅಮೌಂಟ್ ಅನ್ನು ನಾವೇನ್ ಮಾಡಿದ್ವಿ? ಒಂದು ಕಾಮನ್ ಅಮೌಂಟ್ ಅದನ್ನ ಕಂಪೇರ್ ಮಾಡಿ we converted that into the percentage. ಪರ್ಸೆಂಟೇಜ್ ಅದನ್ನು ನಾವು ಕನ್ವರ್ಟ್ ಮಾಡಿ ಬರೀತೀವಿ. ಈ ಪರ್ಸೆಂಟೇಜ್ ಕನ್ವರ್ಟ್ ಮಾಡೋದನ್ನ ನಾವೇನಂತ ಕರಿತೀವಿ? ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಅಂತ ಕರಿತೀವಿ. ಇದು ನಮಗೆ ನಾವು ಮಾಡಿದ್ದಾದರೆ ಇನ್ಕಮ್ ಸ್ಟೇಟ್ಮೆಂಟ್ ಅಂತ. ಇದೇ ಇನ್ಕಮ್ ಸ್ಟೇಟ್ಮೆಂಟ್ ಇನ್ನು ಜಾಸ್ತಿ ಐಟಮ್ಸ್, ತುಂಬಾ ಜಾಸ್ತಿ ಮಾಡಿ
ಅವ್ರು ಕೊಟ್ಟರೆ ನಮಗೆ 4 ಐಟಮ್ ಕೊಟ್ಟರೆ ಆ 4 ಐಟಮ್ ತಗೊಂಡು ನಾವು ಮಾಡಿದ್ವಿ. ಜಾಸ್ತಿ ಏನಾದರೂ ಕೊಟ್ಟಿದ್ರು ಅಂತ ಹೇಳಿದ್ರೆ ಜಾಸ್ತಿ ಅದನ್ನು ನಾವು ಮಾಡೋಣ. ಸೊ ಕ್ಲಿಯರ್? ಡೌಟ್ ಇದೆ ಏನಾದರೂ? ಓಕೆ. ಸೊ ನೆಕ್ಸ್ಟ್ ಇದನ್ನ ನೀವು ಬರ್ಕೊಳ್ಳಿ, ನಾವು ಬ್ಯಾಲೆನ್ಸ್ ಶೀಟ್ ಅನ್ನು ಮಾಡೋಣ. ಇಲ್ಲಿ ತನಕ ಕಾಮನ್ ಸೈಜ್ ಇನ್ಕಮ್ ಸ್ಟೇಟ್ಮೆಂಟ್ ಅನ್ನು ಮಾಡಿ. ಈಗ ನೆಕ್ಸ್ಟ್ ನಾವು ಬ್ಯಾಲೆನ್ಸ್ ಶೀಟ್ ಅನ್ನು ಮಾಡೋಣ. ಸೊ ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್. ಈಗ ನಿಮಗೆಲ್ಲ ಗೊತ್ತಿದೆ, ಇದರಲ್ಲಿ ಇನ್ಕಮ್ ಮತ್ತೆ ಎಕ್ಸ್ಪೆನ್ಸಸ್ ಇರುತ್ತೆ. ಯಾವ್ದಾದ್ರೆ ಇನ್ಕಮ್ ಸ್ಟೇಟ್ಮೆಂಟ್ ಅಲ್ಲಿ ಇನ್ಕಮ್ ಇರುತ್ತೆ ಮತ್ತೆ ಎಕ್ಸ್ಪೆನ್ಸಸ್. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಏನಿರುತ್ತೆ? ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್ ಇರುತ್ತೆ. ಅಸೆಟ್ಸ್ ಮತ್ತೆ ಲಯಬಿಲಿಟೀಸ್. ಸೊ ಏನಿದೆ? ಟೋಟಲ್ ಅಸೆಟ್ಸ್ ಮತ್ತೆ ಟೋಟಲ್ ಲಯಬಿಲಿಟೀಸ್. ನಾವೇನ್ ಮಾಡ್ತೀವಿ? ಟೋಟಲ್ ಅಸೆಟ್ಸ್ ಅನ್ನ ವಿ ಕನ್ಸಿಡರ್ಡ್ ಆಸ್ ಎ 100%. ಟೋಟಲ್ ಅಸೆಟ್ಸ್ ಅನ್ನು ನಾವೇನಂತ ಕನ್ಸಿಡರ್ ಮಾಡ್ತೀವಿ? 100% ಅಂತ ಕನ್ಸಿಡರ್ ಮಾಡ್ತೀವಿ. ಟೋಟಲ್ ಲಯಬಿಲಿಟೀಸ್ ಅನ್ನು ಏನಂತ ಕನ್ಸಿಡರ್ ಮಾಡ್ತೀವಿ? 100% ಅಂತ ಕನ್ಸಿಡರ್. ಸೊ ಕನ್ಸಿಡರ್ ಮಾಡಿ ವಿ ವಿಲ್ ಪ್ರಿಪೇರ್ ಎ ಕಾಮನ್ ಸೈಜ್ ಸ್ಟೇಟ್ಮೆಂಟ್. ಈಗ ಒಂದು ಪ್ರಾಬ್ಲಮ್ ಅನ್ನು ಬರ್ಕೊಂಡ್ರೆ ರಿಲೇಟಿವ್ ಟು ದಟ್ ಬರ್ಕೊಳ್ಳಿ. ಪ್ರಿಪೇರ್ common size balance sheet. Prepare common size balance sheet and comment on the financial position of Vaibhavi Company Limited. Vaibhavi Company Limited and Varsha Company Limited and Varsha Company Limited. Full stop. Continue ಮಾಡಿ. Their balance sheets are their balance sheets as on 31st March 2021 were make 3 columns. First column particulars, second column Vaibhavi Company Limited, third column Varsha Company Limited. So make 3 columns. First column particulars, second column Vaibhavi Company Limited, third column Varsha Company Limited. So Roman number 1, equity and liabilities. Roman number 1, equity and liabilities. ಅದರಲ್ಲಿ 1, first one, shareholders fund. Shareholders, S ಆದ್ಮೇಲೆ ಅಪಾಸ್ಟ್ರೋಫಿ ಇದೆ. shareholders fund. ಸೊ ಅದರಲ್ಲಿ ಎ ಶೇರ್ ಕ್ಯಾಪಿಟಲ್. ವೈಭವಿ ಕಂಪನಿ ಲಿಮಿಟೆಡ್ ಅಲ್ಲಿ 36 lakh. ವರ್ಷ ಕಂಪನಿ ಲಿಮಿಟೆಡ್ ಅಲ್ಲಿ 48 lakh. ಏನಂತಂದ್ರೆ ಇಲ್ಲಿ ತನಕ ನಾವೇನ್ ಮಾಡ್ತಿದ್ವಿ? 2 ವರ್ಷದ ಡೇಟ್ ಅನ್ನು ನೋಡ್ತಾ ಇದ್ವಿ. ಇಲ್ಲೇನ್ ಕೊಟ್ಟಿದ್ದಾರೆ? 2 ಕಂಪನಿ ಡೇಟ್ ಅನ್ನು, 2 ವರ್ಷದ ಡೇಟ್ ಅನ್ನು ಏನ್ ಮಾಡಿದ್ದಾರೆ? 2 ಕಂಪನಿ ಡೇಟ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ಬಿ, ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ರಿಸರ್ವ್ಸ್ ಅಂಡ್ ಸರ್ಪ್ಲಸ್ 16 lakh. Next 14 lakh. 14 lakh. Next second one 2, current liabilities. ಅದರಲ್ಲಿ trade payables. ಬ್ರಾಕೆಟ್ ಅಲ್ಲಿ creditors. ಅಮೌಂಟ್ 4 lakh.
10 lakh, 4 lakh, 10 lakh. So you can make total of that. Total ಮಾಡಿ 60 lakh, 72 lakh, 72 lakh. ಅದು ಟೋಟಲ್. ಸರಿನಾ? ನೆಕ್ಸ್ಟ್ ರೋಮನ್ ನಂಬರ್ 2 ಸೆಕೆಂಡ್. ರೋಮನ್ ನಂಬರ್ ಸೆಕೆಂಡ್ ಅಸೆಟ್ಸ್. ರೋಮನ್ ನಂಬರ್ ಸೆಕೆಂಡ್ ಅಸೆಟ್ಸ್. ಅದರಲ್ಲಿ ಫಸ್ಟ್ ಒನ್ ನಾನ್ ಕರೆಂಟ್ ಅಸೆಟ್ಸ್. ನಾನ್ ಕರೆಂಟ್ ಅಸೆಟ್ಸ್. So under that fixed assets. Fixed assets. ಬ್ರಾಕೆಟ್ ಅಲ್ಲಿ ಟ್ಯಾಂಜಿಬಲ್. ಬ್ರಾಕೆಟ್ ಅಲ್ಲಿ ಟ್ಯಾಂಜಿಬಲ್. 40 lakh 40 lakh. Next 64 lakh. 64 lakh. Next 2 second one current assets. Current assets. ಅದರಲ್ಲಿ ಟ್ರೇಡ್ ರಿಸೀವಬಲ್ಸ್. ಟ್ರೇಡ್ ರಿಸೀವಬಲ್ಸ್ ಬ್ರಾಕೆಟ್ ಅಲ್ಲಿ ಡೆಟಾರ್ಸ್. ಬ್ರಾಕೆಟ್ ಅಲ್ಲಿ ಡೆಟಾರ್ಸ್. 20 lakh 8 lakh. So this is the problem. ಅಲ್ಲಿ ನಿಮಗೆ ನೋಡ್ರಿ ಲಯಬಿಲಿಟೀಸ್ ಕೊಟ್ಟಿದ್ದಾರೆ, ಅಸೆಟ್ಸ್ ಕೊಟ್ಟಿದ್ದಾರೆ. ನಾವು ಇನ್ಕಮ್ ಸ್ಟೇಟ್ಮೆಂಟ್ ಅನ್ನು ಯಾವ ರೀತಿ ಕಾಮನ್ ಸೈಜ್ ಮಾಡಿದ್ದೋ ಇದನ್ನು ಕೂಡ ನಾವು ಕಾಮನ್ ಸೈಜ್ ಮಾಡಬೇಕು. ನಾನು ಹೇಳಿದ್ದೀನಿ ಆಲ್ರೆಡಿ ಟೋಟಲ್ ಅಮೌಂಟ್ ಅನ್ನು ವಿ ವಿಲ್ ಕನ್ಸಿಡರ್ ಆಸ್ 100%. ಆಯ್ತಾ? ಈಗ 2 ವರ್ಷದ ಬದಲಾಗಿ 2 ಕಂಪನಿಯನ್ನು ಕೊಟ್ಟಿದ್ದಾರೆ. ವೈಭವಿ ಕಂಪನಿ ಲಿಮಿಟೆಡ್, ವರ್ಷ ಕಂಪನಿ. ಸೊ ವೈಭವಿ ಕಂಪನಿಯ ಲಯಬಿಲಿಟಿಯ ಟೋಟಲ್ 100%, ಅಸೆಟ್ಸಿನ ಟೋಟಲ್ 100%. ಸೊ ಆ ಅಮೌಂಟ್ ಅನ್ನು ತಗೊಂಡು ಸೊ ವಿ ವಿಲ್ ಪ್ರಿಪೇರ್ ಎ ಕಾಮನ್ ಸೈಜ್ ಸ್ಟೇಟ್ಮೆಂಟ್. ಸೊ ಸೇಮ್ ಅದೇ ತರ ನಾವೇನು ಕಾಲಮ್ ಆಗಿದ್ವಲ್ಲ, ಸೇಮ್ ಕಾಲಮ್ಸ್. ಸೊ ಇದೇನಿದು ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್. ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್ as of dated 31st March 21. So same ಇದನ್ನ ಏನು ಮಾಡಿ ಒಂದು ಪರ್ಟಿಕ್ಯುಲರ್ ಕಾಲಮ್ ಅನ್ನು ತಗೊಳ್ಳಿ. ಒಂದು ವೈಭವಿ ಲಿಮಿಟೆಡ್ ತಗೊಳ್ಳಿ, ಇನ್ನೊಂದು ವರ್ಷ ಕಂಪನಿ ಲಿಮಿಟೆಡ್ ತಗೊಳ್ಳಿ. ಸೊ ಇನ್ನು 2 ಕಾಲಮ್ ಯು ಕ್ಯಾನ್ ಮೇಕ್ ದ ಟೋಟಲ್ ಪರ್ಸೆಂಟೇಜ್. ಇದು ಪರ್ಸೆಂಟೇಜ್. ಸೊ ಈ ಪರ್ಸೆಂಟೇಜ್ ಏನು ಮಾಡಿ ಯು ಕ್ಯಾನ್ ಮೇಕ್ 2 ಕಾಲಮ್ಸ್. ಫಸ್ಟ್ ಕಾಲಮ್ ಅದು ವೈಭವಿ ಕಂಪನಿ ಲಿಮಿಟೆಡ್, ಎರಡನೇದು ವರ್ಷ ಕಂಪನಿ. ಸರಿನಾ? ಸೇಮ್ ಅದೇ ತರ ಇದರಲ್ಲಿ ವೈಭವಿ ಕಂಪನಿ ಲಿಮಿಟೆಡ್, ಇದು ವರ್ಷ ಕಂಪನಿ. ಪರ್ಟಿಕ್ಯುಲರ್. So first Roman number 1, equity and liabilities. Equity and liabilities. So ಏನಿದೆ ಫಸ್ಟ್ ಇದರಲ್ಲಿ ಶೇರ್ ಕ್ಯಾಪಿಟಲ್. ಒಂದು ಶೇರ್ ಹೋಲ್ಡರ್ಸ್ ಫಂಡ್ ಅಂತ ಇದೆ, ಶೇರ್ ಕ್ಯಾಪಿಟಲ್ ಇದೆ. ಎಸ್, ಶೇರ್ ಹೋಲ್ಡರ್ಸ್ ಫಂಡ್ ಎಷ್ಟಿದೆ? ಇದರಲ್ಲಿ ಇದೆ ಶೇರ್ ಎಷ್ಟಿದೆ? 36 lakh. ಇದು 48 lakh. ಟೋಟಲ್ ಲಯಬಿಲಿಟೀಸ್ ಎಷ್ಟಿದೆ? 60 lakh. ಈಗ ನೀವೇನ್ ಮಾಡಬೇಕು? 36 lakh divided by 60 lakh into 100. 36 lakh divided by 60 lakh into 100.
60%. ಇದು ವರ್ಷದ ಟೋಟಲ್ ಎಷ್ಟಿದೆ? 48 lakh divided by 72 lakh into 100. 66.66 ಬರ್ತಲ್ಲ, 67%. ನೆಕ್ಸ್ಟ್ ಯಾವ್ದಿದೆ? ಬಿ, ರಿಸರ್ವ್ಸ್ ಅಂಡ್ ಸರ್ಪ್ಲಸ್. ಎಷ್ಟಿದೆ? 16 lakh 14 lakh 16 lakh divided by 60 lakh into 100. 26.66 ಬರುತ್ತಲ್ವಾ? 27. 14 lakh divided by 72 lakh into 100. ಎಷ್ಟು? 19. ಓಕೆ. ಸೊ ಇದು ನೆಕ್ಸ್ಟ್ ಸೆಕೆಂಡ್ ಕರೆಂಟ್ ಲಯಬಿಲಿಟೀಸ್. ಎಷ್ಟಿದೆ ಅಮೌಂಟ್? ಇದರಲ್ಲಿ ಏನಿದೆ? ಟ್ರೇಡ್ ಪೇಯಬಲ್ಸ್. ಬ್ರಾಕೆಟ್ ಅಲ್ಲಿ ಕ್ರೆಡಿಟರ್ಸ್. ಎಷ್ಟಿದೆ ಅಮೌಂಟ್? 4 lakh. ವರ್ಷದ 10 lakh. ನೋಡಿ, 4 lakh divided by 60 lakh into 100. 4 lakh divided by 60 lakh into 100. 7%. ಇದು 10 lakh ಅಲ್ವಾ? 10 lakh divided by 72 lakh. 10 lakh divided by 72 lakh into 100. 14%. ನೆಕ್ಸ್ಟ್ ಇಷ್ಟನಾ? ಇದನ್ನು ನಾವು we can make total of these three. ಸೊ ಇಲ್ಲಿ ಇವು ಟೋಟಲ್ ಎಷ್ಟಾಗುತ್ತೆ? 60 lakh. ಇದು 72 lakh. ಇದು ಎಷ್ಟಾಗುತ್ತೆ? 94% ಆಗುತ್ತಾ? 100% ಆಗುತ್ತಲ್ಲ? 100% ಆಗಲೇಬೇಕು. ಯಾಕಂದ್ರೆ ಇದೇ ಅಮೌಂಟ್ ಇವೆಲ್ಲವೂ ತಗೊಂಡಿರೋದು. 60 lakh divided by 60 lakh ಮಾಡಿ. 60 divided by 60 ಮಾಡಿ. 60 divided by 60 ಎಷ್ಟಾಗುತ್ತೆ? 0.26. ಮುಂದೆ ಏನಿದೆ? 66 ಇದೆ. ಇಂಟು 100 ಮಾಡಿದ್ರೆ 26.627 ಹೋಗುತ್ತೆ. ಅಲ್ಲ, ಇದು ಅಮೌಂಟ್ ತಪ್ಪಿದೆಯಲ್ಲ, ಟೋಟಲ್ 60 lakh ಆಗೋದಿಲ್ಲ. ಇಲ್ಲಿ ಯಾವ್ದು ನಮ್ಗೆ ಐಟಮ್ ಇದೆಯಾ ನೋಡಿ? 36 lakh, 16 lakh, 4 lakh. ಈಗ ಎಷ್ಟಾಗುತ್ತೆ ಗೊತ್ತಾ? 56 lakh ಆಗುತ್ತೆ. ಹಾಗಾದ್ರೆ 100% ಬರಲ್ಲ. ಈ 60 lakh ಎಲ್ಲ ಅಂದ್ರೆ it should get 100%. ಇದು ಎಷ್ಟಾಗುತ್ತೆ ನೋಡಿ? 100% ಆಗುತ್ತಲ್ವಾ? ಸೊ ಇದೀಗ ಪೆಂಡಿಂಗ್ ಇದೆ ಆಯ್ತಾ? ಅಸೆಟ್ಸ್ ಮಾಡೋಣ. ಅಸೆಟ್ಸ್ ಮಾಡಿದ ಮೇಲೆ we will trace out ಎಲ್ಲಿ ಏನಾಗಿದೆ. ನೆಕ್ಸ್ಟ್ ರೋಮನ್ ನಂಬರ್ 2 ಏನು? ಅಸೆಟ್ಸ್. ಅಸೆಟ್ಸ್ ಅಲ್ಲಿ ಬಂದು ನಾನ್ ಕರೆಂಟ್ ಅಸೆಟ್ಸ್. ಯಾವ್ದು ನಾನ್ ಕರೆಂಟ್ ಅಸೆಟ್ಸ್? ಫಿಕ್ಸ್ಡ್ ಅಸೆಟ್ಸ್. ಎಷ್ಟಿದೆ? 30 lakh, 40 lakh, 40 lakh. ಇದರಲ್ಲಿ ವರ್ಷದ 62 lakh. 64
4 lakh. ಈಗ ನೀವೇನು ಮಾಡಿದ್ರೆ 40 lakh divided by 60 lakh into 100. 40 lakh divided by 60 lakh into 100. 67%. 64 lakh divided by 22 lakh, 72 lakh into 100. 89%. Next ಏನಿದೆ? Current assets. Current assets ಏನಿದೆ? Rate receivables. ಬ್ರಾಕೆಟಲ್ಲಿ debtors. ಎಷ್ಟಿದೆ ಒಂದು 20 lakh, 8 lakh. 20 lakh divided by 20 lakh divided by 60 lakh into 100. 33%. 8 lakh divided by 72 lakh. 11%. So the total money. This is total. Total 60 lakh. This 72 lakh. This 100%. This 100%. This 100%. ಇಲ್ಲಿ ಏನಾಗಿದೆ, there will be a printing mistake ಆಗಿದೆ ಬುಕ್ಕಲ್ಲಿ. ಇದು 4 lakh ಆಗೋ ಬದಲಾಗಿ you can change this to 8 lakh. 8 lakh ಮಾಡಿ ಆಯ್ತಾ. ಈಗ 8 lakh divided by 60 lakh into 100. 13%. ಈಗ ಇದು ನಿಮಗೆ 100%. ನೀವು ಯಾವಾಗ ಕೂಡ ಲೆಕ್ಕ ಮಾಡ್ಬೇಕಾದ್ರೆ ಏನು ಮಾಡಬೇಕು, ಟೋಟಲ್ ಅನ್ನು ಫಸ್ಟ್ ಮಾಡಬೇಕು. ಟೋಟಲ್ ಮಿಸ್ಟೇಕ್ ಆಗಿತ್ತು ಅಂತ ಹೇಳಿ ಅದು ಮತ್ತೆ ಲೆಕ್ಕದಲ್ಲಿ ಮಿಸ್ಟೇಕ್ ನೋಡಿ, ಪ್ರಿಂಟಿಂಗ್ ಮಿಸ್ಟೇಕ್ ಆಗುತ್ತೆ. 8 lakh ಬಿಟ್ಟು 4 lakh ಆಗುತ್ತೆ ಆಯ್ತಾ. ಸೊ ದಿಸ್ ಈಸ್ ಕಾಮನ್ ಬ್ಯಾಲೆನ್ಸ್ ಶೀಟ್, ಕಾಮನ್ ಸೈಜ್ ಬ್ಯಾಲೆನ್ಸ್ ಶೀಟ್. ಅರ್ಥ ಆಯ್ತಲ್ಲ? ಇದು ಅಸೆಟ್ಸ್, ಟೋಟಲ್ ಅಸೆಟ್ಸ್ ಅನ್ನು 100%, ಟೋಟಲ್ ಲಯಬಿಲಿಟೀಸ್ ಅನ್ನು 100% ಅಂತ ಹೇಳಿ ತಗೊಳ್ಳಿ. ಸೊ ದಿಸ್ ಈಸ್ ದ ಕಾಮನ್ ಸೈಜ್ ಸ್ಟೇಟ್ಮೆಂಟ್ ಆಫ್ ಇನ್ಕಮ್ ಸ್ಟೇಟ್ಮೆಂಟ್ ಅಂಡ್ ದ balance sheet. Okay, thank you.